ಮಳೆಗಾಲದಲ್ಲಿ ಎಲ್ಲೆಡೆ ಕಾಣಿಸುವ ಈ ಚಿಕ್ಕ ನೇರಳೆ ಹಣ್ಣಿನ ಬಗ್ಗೆ ಒಂದು ದೊಡ್ಡ ರಹಸ್ಯ ಇದೆ. ಈ ಹಣ್ಣನ್ನು ಪ್ರತಿದಿನ ತಿಂದರೆ ದೇಹದಲ್ಲಿ ಏನಾಗುತ್ತದೆ ಗೊತ್ತಾ? ಏಕೆ ಕೆಲವು ವೈದ್ಯರು ಮತ್ತು ಆರೋಗ್ಯ ತಜ್ಞರು ಈ ಹಣ್ಣನ್ನು ವಿಶೇಷವಾಗಿ ಶಿಫಾರಸು ಮಾಡುತ್ತಾರೆ ಮತ್ತು ಬಹುತೇಕ ಜನರು ಮಾಡುವ ಒಂದು ತಪ್ಪಿನಿಂದ ಈ ಹಣ್ಣಿನ ಪ್ರಯೋಜನವೇ ಕಡಿಮೆಯಾಗುತ್ತದೆ. ಆ ತಪ್ಪು ಯಾವುದು? ಕೊನೆಯವರೆಗೂ ವಿಡಿಯೋ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮಗೆ ಆಶ್ಚರ್ಯವಾಗುವ ಒಂದು ಸತ್ಯವನ್ನು ಹೇಳಲಿದ್ದೇವೆ. ನಮ್ಮ ಸುತ್ತಮುತ್ತ ಸುಲಭವಾಗಿ ಸಿಗುವ ನೇರಳೆ ಹಣ್ಣು ನೋಡಲು ಚಿಕ್ಕದಾಗಿದ್ದರೂ ಅದರೊಳಗೆ ಆರೋಗ್ಯದ ದೊಡ್ಡ ಖಜಾನೆ ಅಡಗಿದೆ. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಈ ಹಣ್ಣನ್ನು ಆಹಾರ ಮತ್ತು ಆಯುರ್ವೇದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತಿದೆ. ಈ ಹಣ್ಣನ್ನು ಜಾಮೂನ್, ಜಾಂಬು ಮತ್ತು ಬ್ಲಾಕ್ ಪ್ಲಮ್ ಎಂಬ ಹೆಸರುಗಳಿಂದಲೂ ಕರೆಯುತ್ತಾರೆ. ನೇರಳೆ ಹಣ್ಣಿನೊಳಗೆ ಏನಿದೆ ಗೊತ್ತಾ? ಈ ಹಣ್ಣಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಕಬ್ಬಿಣ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಸ್ ಇವೆ. ಈ ಪೋಷಕಾಂಶಗಳು ದೇಹದ ಹಲವು ಭಾಗಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತವೆ. ಆದ್ದರಿಂದ ಇದನ್ನು ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ನೇರಳೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಇದರಿಂದ ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ನೆರವಾಗಬಹುದು. ಈ ನೇರಳೆ ಹಣ್ಣು ಹೊಟ್ಟೆಯ ಸ್ನೇಹಿತ ಅಂತಾನೆ ಹೇಳಬಹುದು. ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳಿಗೆ ನೇರಳೆ ಹಣ್ಣು ಸಹಾಯಕವಾಗಬಹುದು. ಅದರಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಹೃದಯವನ್ನು ಕೂಡ ರಕ್ಷಿಸುವ ಹಣ್ಣು ಅಂತಾನೆ ಹೇಳಬಹುದು. ನೇರಳೆ ಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇದರಿಂದ ಹೃದಯ ಆರೋಗ್ಯಕ್ಕೂ ಬೆಂಬಲ ಸಿಗುತ್ತದೆ. ತೂಕ ಕಡಿಮೆ ಮಾಡಲು ಕೂಡ ಸಹಕಾರಿ ಈ ನೇರಳೆ ಹಣ್ಣು. ನೀವು ತೂಕ ಇಳಿಸಲು ಪ್ರಯತ್ನಿಸುತ್ತಿದ್ದರೆ ನೇರಳೆ ಹಣ್ಣು ಉತ್ತಮ ಆಯ್ಕೆಯಾಗಬಹುದು. ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ ಮತ್ತು ಫೈಬರ್ ಹೆಚ್ಚು. ಇದರಿಂದ ಹೊಟ್ಟೆ ತುಂಬಿದ ಅನುಭವ ಉಂಟಾಗುತ್ತದೆ. ನೇರಳೆ ಹಣ್ಣು ತಿಂದ ತಕ್ಷಣ ಈ ಕೆಲಸ ಮಾಡಬೇಡಿ. ಬಹಳ ಜನರು ನೇರಳೆ ಹಣ್ಣು ತಿಂದ ತಕ್ಷಣ ಹಾಲು ಕುಡಿಯುತ್ತಾರೆ. ಇದು ಕೆಲವರಿಗೆ ಹೊಟ್ಟೆ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ಸ್ವಲ್ಪ ಸಮಯದ ನಂತರ ಇಟ್ಟುಕೊಳ್ಳುವುದು ಉತ್ತಮ. ಚರ್ಮಕ್ಕೆ ಸಿಗುವ ಲಾಭ ಏನ್ ಗೊತ್ತಾ? ಈ ನೇರಳೆ ಹಣ್ಣಿಂದ ನೇರಳೆ ಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಚರ್ಮವನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತವೆ. ಮುಖದ ಕಾಂತಿ ಹೆಚ್ಚಿಸಲು ಸಹ ನೆರವಾಗಬಹುದು. ಇದು ರಕ್ತಹೀನತೆ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತದೆ. ಕಬ್ಬಿಣದ ಅಂಶ ಇರುವುದರಿಂದ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಬಹುದು. ಮಧುಮೇಹ ಇರುವವರಿಗೆ ಯಾಕೆ ಇದು ವಿಶೇಷ ಗೊತ್ತಾ? ಹಲವಾರು ಅಧ್ಯಯನಗಳ ಪ್ರಕಾರ ನೇರಳೆ ಹಣ್ಣಿನ ಕೆಲವು ಅಂಶಗಳು ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಕಾರಿಯಾಗಬಹುದು. ಆದರೆ ಔಷಧಿಗಳನ್ನು ತೆಗೆದುಕೊಳ್ಳುವವರು ವೈದ್ಯರ ಸಲಹೆ ಪಡೆಯುವುದು ಮುಖ್ಯ. ಈ ನೇರಳೆ ಹಣ್ಣನ್ನು ಹೆಚ್ಚು ತಿಂದರೆ ಏನಾಗುತ್ತದೆ ಗೊತ್ತಾ? ಯಾವುದೇ ಆಹಾರವನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ. ಅತಿಯಾಗಿ ನೇರಳೆ ಹಣ್ಣು ತಿಂದರೆ ಕೆಲವರಿಗೆ ಹೊಟ್ಟೆ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಮಿತವಾಗಿ ಸೇವಿಸುವುದು ಉತ್ತಮ. ನೇರಳೆ ಮರವು ಸುಮಾರು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲವು. ಕೆಲವು ಮರಗಳು ಹಲವಾರು ತಲೆಮಾರುಗಳಿಗೆ ಹಣ್ಣುಗಳನ್ನು ನೀಡುತ್ತವೆ. ಈ ನೇರಳೆ ಹಣ್ಣನ್ನು ಯಾರು ತಿನ್ನಬಾರದು? ಯಾರು ಜಾಗೃತೆ ವಹಿಸಬೇಕು ಗೊತ್ತಾ? ಅಲರ್ಜಿ ಇರುವವರು, ಮಧುಮೇಹದ ಔಷಧಿಗಳನ್ನು ತೆಗೆದುಕೊಳ್ಳುವವರು, ಕಡಿಮೆ ರಕ್ತದೊತ್ತಡ ಇರುವವರು ವೈದ್ಯರ ಸಲಹೆಯೊಂದಿಗೆ ಸೇವಿಸುವುದು ಉತ್ತಮ. ಸ್ನೇಹಿತರೆ, ಪ್ರಕೃತಿಯೇ ನಮಗೆ ಉಚಿತವಾಗಿ ಕೊಟ್ಟಿರುವ ಈ ನೇರಳೆ ಹಣ್ಣು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಆದರೆ ನೆನಪಿಡಿ, ಯಾವುದೇ ಒಂದು ಆಹಾರ ಮಾತ್ರ ಆರೋಗ್ಯದ ಮಂತ್ರವಲ್ಲ. ಸಮತೋಲನ ಆಹಾರ, ವ್ಯಾಯಾಮ ಮತ್ತು ಉತ್ತಮ ಜೀವನ ಶೈಲಿಯ ಜೊತೆಗೆ ನೇರಳೆ ಹಣ್ಣನ್ನು ಸೇವಿಸಿದರೆ ಅದರ ಪ್ರಯೋಜನಗಳನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.